ಸಂದೇಶವನ್ನು ಸಾರಿ ನಮ್ಮೆಲ್ಲರಿಗೆ ಸಂತೋಷವನ್ನು ಉಣಬಡಿಸಿದ್ದಾರೆ. ಮನುಷ್ಯನ ಜೀವನದಲ್ಲಿ ಒಂದೇ ಬಾರಿಗೆ ಯಾವುದು ಮಹತ್ತರವಾಗಿರ್ತಕ್ಕಂಥ ಸಾಧ್ಯ ಇಲ್ಲ. ನಾಲ್ಕು ಸಾರಿ ಇರ್ತಾರೆ ಎನ್ನುವಂಥ ಒಂದು ಅನುಭವದ ಮಾತಿದೆ. ಹಿಂದೆಲ್ಲ ನಾವು ಈ ಪತ್ರಕರ್ತರ ಕಾರ್ಯಕ್ರಮಗಳಿಗೆ ಬಂದಾಗ ಸಾಕಷ್ಟು ಜನ ಪತ್ರಕರ್ತರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ರು. ಜೊತೆಗೆ ಸಭಾಂಗಣ ಕಿಕ್ಕಿರಿದು ತುಂಬಿರುತ್ತಿತ್ತು. ಅನೇಕ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂಥ ಅನೇಕರು ವೇದಿಕೆ ಮೇಲೆ ಬಂದು ಕುಳಿತುಕೊಂಡು ತಮ್ಮ ವಿಚಾರವನ್ನು ಹಂಚಿಕೊಳ್ಳುವುದು. ಆದರೆ ಈಗಲೂ ಕೂಡ ಎಲ್ಲ ಗಣ್ಯಮಾನ್ಯರು, ಅವರು ಕರೆದಂಥ ಎಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲೆ ಬಂದು ಕುಳಿತಿದ್ದೇವೆ. ಆದರೆ ಈ ಪತ್ರಕರ್ತರ ಸಂಘ ಏನಿದೆ ಅದು ಚದುರಿ ಒಂದೇ ಮನೆಯಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರೇ ಬೇರೆ ಆಗ್ತಾರ. ಇನ್ನು ಸಮಾಜದಲ್ಲಿ ಬಾಳೆ ಬದುಕ್ತಕ್ಕಂಥ ಈ ಒಂದು ಸಂಘ ಒಡೆದು ಹೋಗಿದೆ ಅಂತ ಬೇಜಾರು ಮಾಡಿಕೊಳ್ಳೋದಕ್ಕಿಂತಲೂ ಯಾರು ಯಾರಿಗೂ ಅನಿವಾರ್ಯದೇನಲ್ಲ, ಎಲ್ಲರೂ ಎಲ್ಲರಿಗೂ ಬೇಕು. ಆದರೆ ಯಾರಿಗೂ ಯಾರು ಅನಿವಾರ್ಯ ಏನಲ್ಲ ಅನ್ನುವಂಥ ಮತ್ತೊಂದು ಅನುಭವದ ಮಾತಿನಂತೆ ನಮ್ಮ ಪರಶುರಾಮ ಅವರು ತಮ್ಮ ಕರ್ತವ್ಯದ ಕಾಲುದಾರಿಗೆ ಮುನ್ನುಡಿ ಬರೆದಿದ್ದಾರೆ. ಇವರ ಸಂಘಟನೆಯ ಮೂಲಕವಾಗಿ ಸಮಾಜದಲ್ಲಿ ಪತ್ರಕರ್ತರಿಂದ ಒಳ್ಳೆಯ ಬೆಳವಣಿಗೆಗಳು ಆಗಬೇಕು. ಸಮಾಜದ ಓರೆಕೋರೆಗಳನ್ನು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಹಲವಾರು ರಂಗಗಳಿರ್ತವೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಜೊತೆಗೆ ಇವರೆಲ್ಲರಿಗೆ ಅನ್ನ ಹಾಕುವಂಥ ರೈತನ ಕಾಯಾಂಗವೂ ಕೂಡ, ಕಾಯಕ ಅಂಗವೂ ಕೂಡ ಬಹಳ ಮಹತ್ವವನ್ನು ಸಾರ್ತದೆ. ನಮ್ಮ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ನಾವು ಅನ್ನ ಉಣಲಾರ್ದನೆ, ಬಟ್ಟಿ ತೊಡಲಾರ್ದನೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಿಗೂ ಮೈ ಮುರಿದು ಭೂಮಾತೆಯ ಮಡಿಲಲ್ಲಿ ದುಡಿದು ಬೆವರು ಸುರಿಸಿ ಕಾಯಕ ಮಾಡುವಂತಹ ಕಾಯಕ ಯಾರಿಗೂ ಬೇಡ. ಎಲ್ಲರೂ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಸುಖವಾಗಿ ಇರಬೇಕಂತ ಹೇಳಿ ಬಯಸ್ತೇವೆ. ಆದರೆ ಯಾರು ಈ ಜಗತ್ತಿಗೆ, ಈ ದೇಶಕ್ಕೆ, ಈ ನಾಡಿಗೆ ಅನ್ನ ಹಾಕ್ತಾರೆ, ರೈತ ಆತ ಕಷ್ಟದಲ್ಲಿದ್ದಾನೆ. ಅಂಥವರನ್ನ ಮೊದಲುಗೊಂಡು ಅನೇಕರು ಈ ಸಮಾಜವನ್ನು ಬದುಕಿಸ್ತಕ್ಕಂಥವರು ಕಷ್ಟದಲ್ಲಿದ್ದಾರೆ. ಅವರ ಪರಿಶ್ರಮದಿಂದ ಬಂದಿರತಕ್ಕಂಥ ಸಂಪತ್ತು ಈ ಅಧಿಕಾರಿಗಳ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿ ಹೋಗ್ತದೆ. ಅವ್ರ ಮುಖಾಂತರ ಎಲ್ಲ ವ್ಯವಸ್ಥೆಗೆ ಹರಿದು ಹೋಗ್ತದೆ. ಆದರೆ ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವ, ರಾಜಕಾರಣಿಯಾಗಿರ್ತಕ್ಕಂಥವ ಪ್ರಾಮಾಣಿಕವಾಗಿ ಇರದೇ ಇದ್ದ ಕಾರಣ ಸಮಾಜದಲ್ಲಿ ಎಲ್ಲರೂ ಸುಖವಾಗಿ ಬಾಳಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ಮಾತಿನಲ್ಲಿ ಹೇಳ್ತೀವಿ, ಆದರೆ ಕೃತಿಯಲ್ಲಿ ಅದನ್ನು ಯಾರು ಪಾಲನೆಗೆ ತರ್ತಾ ಇಲ್ಲ. ಅದು ಕೃತಿಯಲ್ಲಿ ಬಂದಾಗ ಮಾತ್ರ ಸಮಾಜ ಸುಭಿಕ್ಷೆಯಾಗಿರಲಿಕ್ಕೆ ಸಾಧ್ಯ ಐತಿ. ಇವತ್ತು ಪತ್ರಕರ್ತರ ಜೀವನ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಯಾರು ಒಬ್ಬರು ಅವರನ್ನ ಒಳ್ಳೆಯ ದೃಷ್ಟಿಯಿಂದ ನೋಡಿದ ಮಾತ್ರಕ್ಕೆ ಪತ್ರಕರ್ತ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಏನು ನಾವು ಹೇಳಿದ್ವಿ, ಅಂಗಗಳೇನದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತೆ ಅಧಿಕಾರ ವರ್ಗ ಏನಿದೆ, ಇವರೆಲ್ಲರ ಕರುಣೆಯ ಕಣ್ಣು ಪತ್ರಕರ್ತರ ಮೇಲೆ ಇರಬೇಕು. ಅಷ್ಟೇ ಅಲ್ಲ, ಅವರು ಸಮಾಜದಲ್ಲಿ ಯಾರ ಕಷ್ಟದಲ್ಲಿರ್ತಾರ ಅವರ ಕಷ್ಟವನ್ನು ಸಮಾಜಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಸುದ್ದಿ ಮಿತ್ರ ಅದರ ಪತ್ರಕರ್ತ ಮಾಡ್ತಾನ. ಆತನ ಧ್ವನಿಗೆ ಹೋಗೊಟ್ಟು ಸಮಾಜದಲ್ಲಿ ಕಷ್ಟದಲ್ಲಿರ್ತಕ್ಕಂಥವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ನಿಂತಾಗ ಮಾತ್ರ ಈ ಸಮಾಜ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ರಾಜಾಡಳಿತ ಒಂದು ಕಾಲದಲ್ಲಿ ಇತ್ತು, ಇವತ್ತ ಪ್ರಜೆಗಳೇ ಪ್ರಭುಗಳು.
ನಾವೆಲ್ಲರೂ ಸೇರಿ ಯಾರನ್ನ ಆಯ್ಕೆ ಮಾಡ್ತೀವಿ ಅವನೇ ನಮ್ಮನ್ನು ಆಳ್ತಾನೆ. ಇದು ಒಂದು ಅರ್ಥದಲ್ಲಿ ಪ್ರಜಾಪ್ರಭುತ್ವ. ಆದರೂ ಕೂಡ ನಾವೇ ಆರಿಸಿ ಕಳಿಸಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನ ಸರಿಯಾದ ರೀತಿಯಲ್ಲಿ ಆತ ನಮ್ಮ ಕಷ್ಟ ಸುಖವನ್ನ ನೋಡೋದಿಲ್ಲ. ಯಾಕೆ ನೋಡಂಗಿಲ್ಲ ಅಂತಂದ್ರೆ ಆತನನ್ನು ಆಯ್ಕೆ ಮಾಡಿ ಕಳಿಸುವಂಥ ಸಂದರ್ಭದಲ್ಲಿ ನಾವು ಕೂಡ ಆಮಿಷಕ್ಕೆ ಒಳಗಾಗ್ತೇವೆ. ಆತ ಕೊಡ್ತಕ್ಕಂಥ ಪುಡಿಗಾಸಿಗೆ ಆಸೆ ಪಟ್ಟು ಯೋಗ್ಯ ಇರದೇ ಇರತಕ್ಕಂಥ ಸ್ವಾರ್ಥ ತುಂಬಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಅವ ಏನು ಮಾಡ್ತಾನ, ಇಡೀ 5 ವರ್ಷದ ಅವಧಿಯಲ್ಲಿ ತಾನು ಸಂಪತ್ತನ್ನು ಗಳಿಸುವುದನ್ನೇ ಕಾಲ ಕಳೀತಾನೆ. ಕೊನೆಗೆ ಇನ್ನೇನು 6 ತಿಂಗಳ ಮುಂದೆ ಚುನಾವಣೆ ಇದ್ದಾಗ ಆತ ಎಚ್ಚೆತ್ತುಕೊಳ್ತಾನೆ. ನಾನು ಏನು ಮಾಡಿದರೆ ಗೆದ್ದು ಬರಬಲ್ಲೆ ಅಂತ ಯೋಚನೆ ಮಾಡ್ತಾನ. ಅವಾಗ ಆತನಿಗೆ ಪಟ್ಟಣ ಬೆಳಿತೈತಿ. 5 ವರ್ಷದ ಅವಧಿಯಲ್ಲಿ 4 ವರ್ಷ 6 ತಿಂಗಳ ಅವಧಿಯಲ್ಲಿ ನಾನು ನನ್ನ ಕ್ಷೇತ್ರದ ತುಂಬ ಬಂಗಾರದ ತಗಡು ಬಡಿಸಿದ್ರೂ ಕೂಡ ಈ ಜನ ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಕೊಟ್ಟರೆ ಇವರು ವೋಟ್ ಹಾಕ್ತಾರಂತ ಅವನಿಗೆ ಖಾತ್ರಿ ಇರ್ತತಿ. ಹೀಗಾಗಿ ಅವ ಯೋಚನೆ ಮಾಡ್ತಾನ, ನಾನೇನು 4.5 ವರ್ಷದ ಅವಧಿಯಲ್ಲಿ ಏನು ಸಮಾಜಕ್ಕೆ ಒಳಿತನ್ನ ಮಾಡ್ತೀನಿ ಅದು ಅರ್ಥ ಇಲ್ಲ ಅಂತ ಯೋಚನೆ ಮಾಡ್ತಾನ ರಾಜಕಾರಣಿ. ಅರ್ಥ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾನೇನು ಆಮಿಷ ಒಡ್ಡಿ ಖರ್ಚು ಮಾಡ್ತೀನಿ ಅದೇ ನಿಜವಾದ ನನ್ನ ಗೆಲುವಿಗೆ ಸೂತ್ರ ಆಗ್ತತಿ. ನಾನು 4.5 ವರ್ಷ ಏನು ಸಮಾಜಕ್ಕೆ ದುಡಿತೀನಲ್ಲ ಅದು ನಿಜವಾಗಲೂ ಕೂಡ ಗುಡ್ಡಕ್ಕೆ ಕಲ್ಲು ಹತ್ತಂಗ ಅಂತ ತಿಳ್ಕೊಳ್ತಾನೆ ರಾಜಕಾರಣಿ. ತಿಳ್ಕೊಂಡು ಆತ ಏನ್ ಮಾಡ್ತಾನ, ತನ್ನ ಜೀವನದ ಸೇವೆಯ ವ್ಯವಸ್ಥೆಯನ್ನು ಬದಲಿಸಿಕೊಳ್ತಾನೆ. ಆಶೆ ಆಮಿಷ ಆ ಸಂದರ್ಭದಲ್ಲಿ ಒಡ್ಡಿ ಗೆದ್ದು ಅಧಿಕಾರದಲ್ಲಿ ಕುಂದಿರ್ತಾರ. ಇವ್ರು ಏನು ಉಪಕಾರ ಮಾಡಿದ್ರೆ ಉಪಯೋಗ ಇಲ್ಲಪ್ಪ ಅಂತ ತಿಳ್ಕೊತಾರ. ಒಂದು ಮಾತೈತಿ, ಊರಿಗೆ ಉಪಕಾರ ಮಾಡಬಾರ್ದು ಅಂತ ಹೆಣಕ್ಕೆ ಸಿಂಗಾರ ಮಾಡಬಾರ್ದು ಅನ್ನುವ ಮಾತು ನಿಜವಾಗಲೂ ಕೂಡ ರಾಜಕಾರಣಿ ಈ ಸಮಾಜಕ್ಕೆ ಏನೇ ಮಾಡಿದ್ರೂ ಕೂಡ ವ್ಯರ್ಥ ಅಂತೇಳಿ ಅದು ಯೋಚನೆ ಮಾಡ್ತಾರೆ. ಆದರೆ ಈ ಪತ್ರಕರ್ತರು ಅಂತಕ್ಕಂಥ ಈ ಸುದ್ದಿ ಮಿತ್ರರು ಏನಿರ್ತಾರ ಇವರೆಲ್ಲ ಇಂಥ ವ್ಯವಸ್ಥೆಯನ್ನು ತಿದ್ದಿ ಸಮಾಜವನ್ನ ತಿದ್ದಿ ಸಂಘಟನೆಗಳ ಮೂಲಕವಾಗಿ ಅಂತಹ ರಾಜಕಾರಣಿಗಳನ್ನ ಸಮಾಜದ ಅಸ್ತವ್ಯಸ್ತತೆಯನ್ನು ತಿದ್ದಿ ಸದೃಢ ಸಮಾಜ ಕಟ್ಟುವಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಇವರು ಸುಖವಾಗಿರಬೇಕು ಪತ್ರಕರ್ತರು. ನಾನು ಬಂದು ಕುಂದ ತಕ್ಷಣ ಸಮಯ ಇತ್ತು, ಒಂದಿಷ್ಟು ಬರದ ವರ್ಷಣ್ಣಗ ಹಾಕಿದೆ. ಪತ್ರಕರ್ತ ಹೆಂಗ, ಆತನ ಜೀವನ ಹೆಂಗ, ಆತನ ಭಾವನೆಗಳು ಹೆಂಗಿರ್ತವು, ಎಲ್ಲರೂ ಆತನನ್ನ ಪ್ರೀತಿಯಿಂದ ಕಂಡ್ರ ಆತ ಪತ್ರಕರ್ತನಾಗಿರ್ತಾನ. ಇಲ್ಲಾಂದ್ರೆ ಆತನಿಗೂ ಕೂಡ ಮಾನಸಿಕವಾಗಿ ಆತ ಸಂತೋಷ ಇದ್ದಾಗ ಈ ಸಮಾಜವನ್ನ ಆತ ಪ್ರಾಮಾಣಿಕವಾಗಿ ತಿದ್ದವಲ್ಲ ಅನ್ನುವಂಥ ಭಾವನೆಯಿಂದ ಒಂದು ಲೇಖನವನ್ನು ಬರೆದು ನನ್ನ ಪರ್ಸನಲ್ ಬಿಟ್ಟೆ. ಈ ಪತ್ರಿಕೆಯನ್ನು ನೋಡಿದೆ, ಅದರ ತುಂಬ ಹೆಸರುಗಳು ತುಂಬಿದ್ವು. ಹಾಗಾದ್ರೆ ನೋಡ್ತಾನ ಬರಿತಾ ಹೋದೆ. ತುಂಬಿ ತುಳುಕುತ್ತಿವೆ ಪತ್ರಿಕೆ ತುಂಬ ಹೆಸರುಗಳು. ಪತ್ರಕರ್ತನ ಗೋಳು ಕೇಳಿ ಆ ಹೆಸರುಗಳು ಸ್ಪಂದಿಸಲಿ ವರದಿಗಾರನ ನೋವು ನಲಿವುಗಳು. ಹೊಟ್ಟೆ ತುಂಬ ಅನ್ನ ಉಂಡು, ಮೈ ತುಂಬ ಬಟ್ಟೆ ಹಾಕಿಕೊಂಡು ಸಂತಸದಿ ಸುದ್ದಿ ಮಾಡಲು ಸದಾ ಹರುಸದಿಂದಿರಲಿ ಸುದ್ದಿ ಮಿತ್ರ. ಇಂದಿಂಗೆ ನಾಳಿಂಗೆ ಬೇಕೆಂದು ಬಯಸಿ ಬದುಕುವನಲ್ಲ ಸುದ್ದಿ ಮಿತ್ರ. ಆತನು ಬಿತ್ತರಿಸುವ ಸುದ್ದಿಗಳೇ ಆತನಿಗೆ ಹರುಷದ ವಜ್ರವೈಡೂರ್ಯ. ಸಿರಿವಂತನು ವಜ್ರವೈಡೂರ್ಯಗಳ ಸಂಗ್ರಹಿಸಿ ಖುಷಿ ಪಡುತ್ತಾನೆ. ಆಟ ಆಡುವ ಬಾಲಕ ನದಿ. ಮುಖ್ಯಮಂತ್ರಿಗಳ ಕರುಣೆ ಈತನ ಮೇಲಿರಲಿ. ಸಮಾಜವೇ ಈತನಿಗೆ ದೇವರೆಂದು ಕಲ್ಪಿಸಿಕೊಂಡ ಸುದ್ದಿ ಮಿತ್ರನಿಗೆ ಸಮಾಜವೇ ಕಲ್ಪವೃಕ್ಷವಾಗಿ ಆತ ಬೇಡಿದ ಭೂಮ ಭಾಗ್ಯಗಳು ದೊರೆಯುವಂತಾಗಲಿ. ಪ್ರಕೃತಿಯನ್ನು ನೋಡಿ ನಲಿದು ವರ್ಣಿಸಿ ಬದುಕುವ ಈತ ಬೌದ್ಧಿಕವಾಗಿ ಶ್ರೀಮಂತ. ಬಾಹ್ಯ ಸಂಪತ್ತಿನಿಂದ ಹಾರೈಕೆಯ ನುಡಿಬರಹವನ್ನು ಪತ್ರಕರ್ತರ ಹೃದಯ ಶ್ರೀಮಂತಿಕೆಗೆ ಅರ್ಪಿಸಿ ವಿರಾಮ ಕೊಡುತ್ತೇನೆ.